ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ಹೂವಿನ ಹಾರ ಕಟ್ತಾ ಇರೋರಿಗೆ ಸೂರ್ಯ ಮತ್ತು ರವಿ ಇಬ್ಬರು ಸೇರಿಕೊಂಡು ಕಿಚಡಿ ಮಾಡ್ಕೊಂಡು ಬಂದು ತಂದು ಕೊಟ್ಟಿರ್ತಾರೆ. ಶಾಂತಿದನ್ನ ನೋಡಿ ನಾವು ಮಾಡಿರೋದನ್ನು ನಾವು ತಿನ್ನೋಕೆ ಅಂತ ತಂದಿರೋದನ್ನೆಲ್ಲ ತೊಗೊಂಡು ಬಂದಿರೋರಿಗೆಲ್ರಿಗೂ ದಾನ ಮಾಡ್ತಾ ಇದ್ದಾರೆ. ನಾನು ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು, ಎಲ್ಲ ಹಾಕ್ತಾ ಇರೋದು ಈ ಹಾಳ ಮೀನಿನಿಂದ, ಈ ಸೂರ್ಯನಿಂದ. ಇವರಿಬ್ಬರು ಈ ಮನೆ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಮನೆಯೇ ಒಂಥರ ನೆಮ್ಮದಿ ಅರಮನೆ ಇದ್ದಂಗಿರುತ್ತೆ ಅಂತ ಹೇಳಿ ಬೈಕೋತಾ ಇರ್ತಾಳೆ. ಅಷ್ಟರಲ್ಲಿ ಕಿಚಡಿ ತಂದು ಎಲ್ರಿಗೂ ಕೊಡ್ತಾ ಇರ್ತಾರೆ. ಆಗ ರೋಹಿಣಿ ಮತ್ತು ಮನೋಜ ಇಬ್ಬರಿಗೂ ಕೂಡ ರವಿ ತೊಗೊಂಡೋಗಿ ಕೊಡ್ತಾ ಇರ್ತಾನೆ. ಆಗ ರೋಹಿಣಿ, ಕಿಚಡಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ಅಂತ ಹೇಳಿದಾಗ, ತಗೊಳ್ಳೋ ಮನೋಜ, ಚೆನ್ನಾಗಿದೆ, ತುಪ್ಪ ಎಲ್ಲ ಹಾಕಿ ಮಾಡಿದ್ದೀನಿ, ಗೋಡಂಬಿ ದ್ರಾಕ್ಷಿನೂ ಹಾಕಿದ್ದೀನಿ ಕಣೋ ಅಂತ ಹೇಳಿದಾಗ ತೊಗೊಳೋದಕ್ಕೆ ಹೋಗ್ತಾ ಇರ್ತಾನೆ. ರೋಹಿಣಿ ಕಣ್ಬಿಟ್ಟ ತಕ್ಷಣವೇ ಹಾಗೆ ಸುಮ್ಮನೆ ನಿಂತ್ಕೋತಾನೆ. ಅದಕ್ಕೆ ನೀವು ತೊಗೊಳ್ಳಿ ಅಂತ ಹೇಳಿದಾಗ, ಬೇಡ ರವಿ, ನನಗೆ ಕಿಚಡಿ ಇಷ್ಟ ಆಗೋದಿಲ್ಲ, ತುಪ್ಪ ಎಣ್ಣೆ ಗೋಡಂಬಿ ಎಲ್ಲ ಹಾಕಿದ್ದೀರಲ್ವ, ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ. ಯಾಕೆ ರೋಹಿಣಿ ಬೇಡ ಅಂತಂದೆ, ಅಷ್ಟು ಘಮ ಘಮ ಅಂತ ಇತ್ತು. ಮನೋಜ್, ಏನು ನೀವು ಅವ್ರು ಮಾಡಿರೋದು ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ, ಅದನ್ನು ನೀವು ತಿಂತೀರಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವು ಬೇಕಿದ್ರೆ ಬೇರೆ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳ್ತಾಳೆ. ಆದರೂ ರೋಹಿಣಿ, ಚೆನ್ನಾಗಿತ್ತು, ಮಿಸ್ ಮಾಡ್ಕೊಂಡ್ವಿ ಅನಿಸುತ್ತೆ ಅಂತ ಹೇಳಿದಾಗ, ಮನೋಜ್ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಆಗ ಆಯಿತು ಬಿಡು ರೋಹಿಣಿ ಅಂತ ಹೇಳಿ ಸುಮ್ಮನಾಗ್ತಾನೆ. ಎಲ್ಲರೂ ಕೂಡ ಖುಷಿಯಿಂದ ತಿಂದು ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾಗ, ಹೌದೌದು, ಇವನು ಚೆನ್ನಾಗಿ ಅಡುಗೆ ಮಾಡ್ತಾನೆ, ಇವನೇ ಹೋಟ್ಲ್ ಇಡಬೇಕು ಅಂತ ಎಲ್ಲ ಕಲ್ತ್ಕೊತಾವನೆ ಅಂತ ಹೇಳಿ ರವಿ ಬಗ್ಗೆ ಸೂರ್ಯ ಹೇಳ್ತಾ ಇರ್ತಾನೆ. ಒಳ್ಳೇದಾಗಲಿ ಕಣಪ್ಪ, ನೀನು ಮಾಡೋ ಕೆಲಸಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಹಾಗೆ ಶಾಂತಿ ರವಿ ಮತ್ತು ಕನಕ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿರೋದಕ್ಕೆ ಶ್ರುತಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಯಾಕೆ ಶ್ರುತಿ ನೀನು ಅಷ್ಟೆಲ್ಲ ಬೇಜಾರು ಮಾಡ್ಕೋತಾ ಇದೆಯಾ? ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ, ಅದನ್ನೇ ಅಮ್ಮ ಹಾಗೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದು ಅಲ್ಲದೆ ಅಮ್ಮಂಗೆ ಅದಕ್ಕೆ ಕಂಡ್ರೆ ಆಗಲ್ಲ ಗೊತ್ತಾ, ಅದಕ್ಕೆ ಕಣ್ಕಂಡ್ರೂ ಆ ಥರ ಮಾತಾಡ್ತಾರೆ ಅಂತ ಹೇಳಿದಾಗ, ಆದರೂ ರವಿ ಅಂತ ಹೇಳ್ತಾಳೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಆ ಥರ ಎಲ್ಲ ಹೇಳಿದ್ದು, ಅತ್ತೆ ನೋಡು ಹೇಗೆಲ್ಲ ಮಾತಾಡಿಬಿಟ್ರು ಅಂತ ಹೇಳಿದಾಗ, ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ, ಬಿಟ್ಬಿಡು ಶ್ರುತಿ, ಅದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೋಬೇಡ ಅಂತ ಹೇಳ್ತಾರೆ. ಸೂರ್ಯ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬಂದಿರ್ತಾನೆ. ಅಷ್ಟರಲ್ಲಿ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಕದ್ದು ಬಂದು ಕಿಚಡಿನ ತಿನ್ನೋದಕ್ಕೆ ಅಂತ ಹೇಳಿ ಸೋಫಾ ಹಿಂದೆ ಕೂತ್ಕೊಂಡಿರ್ತಾರೆ. ರೋಹಿಣಿ, ಸೂಪರಾಗಿದೆ ರೋಹಿಣಿ, ಆವಾಗಲೇ ತಿಂದಿದ್ರೆ ಇನ್ನೂ ಚೆನ್ನಾಗಿರೋದು, ಬಿಸಿ ಬಿಸಿ ಇತ್ತಿತ್ತಲ್ವಾ, ತುಂಬ ಚೆನ್ನಾಗಿ ಅನಿಸೋದು. ಹೌದು ಮನೋಜ್, ಚೆನ್ನಾಗೇನೋ ಇದೆ, ಆದರೆ ಹಾಗಂತ ಅವರೆಲ್ಲರೂ ಮುಂದೆನೋ ತಿಂದಿದ್ರೆ ಹೇಗಾಗಿರೋದು ಹೇಳು, ಕೆಲಸದವ್ರಿಗೆ ಮಾಡಿರೋದನ್ನ ನಾವು ತಿಂದಂಗೆ ಅನಿಸಿರೋದಲ್ವಾ ಅಂತ ಹೇಳಿದಾಗ, ನೋಡು ಆದರೂ ಈಗಲೂ ಎಷ್ಟು ಚೆನ್ನಾಗಿದೆ, ಹೌದು ಚೆನ್ನಾಗಿದೆ ಅಂತ ಹೇಳಿದಾಗ, ತಗೋ ತಿನ್ನು ಅಂತ ಹೇಳಿ ತಿನ್ನಿಸ್ತಾ ಇರ್ತಾನೆ. ಇದನ್ನು ಸೂರ್ಯ ನೋಡಿ, ಓಹೋ, ಕಾಳ್ಬೆಕ್ಕುಗಳು ಈಗ ಬಂದು ಏನೋ ಮೇಯ್ತಾ ಇದ್ದಾವೆ ಅಂತ ಹೇಳಿದಾಗ ಇಬ್ಬರು ಕೂಡ ಶಾಕಲ್ಲಿ ನೋಡ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.